ನಮ್ಮ ಬೆಂಗಳೂರಿನ ಹತ್ತಿರವೇ ಇರೋ ನಂದಿ ಬೆಟ್ಟದ ಬುಡದಲ್ಲಿ ಒಂದು ಅದ್ಭುತವಾದ ಜಾಗ ಇದೆ. 1000 ವರ್ಷಕ್ಕೂ ಹಳೆಯದಾದ ಈ ಒಂದು ಆಲಯ ನೋಡ್ತಾ ಇದ್ರೆ ಕಣ್ಮುಚ್ಚಕ್ಕೆ ಮನಸ್ಸೇ ಆಗ್ತೋದಿಲ್ಲ. ವಾಸ್ತುಶಿಲ್ಪದ ಸುಂದರವಾದಂತಹ ಆಲಯ ಶ್ರೀ ಭೋಗನಂದೀಶ್ವರ ದೇವಸ್ಥಾನ. ಗೊತ್ತಾ, ಈ ದೇವಸ್ಥಾನ ನಿರ್ಮಾಣ ಆಗಿದ್ದು ಕ್ರಿಸ್ತಶಕ 9ನೇ ಶತಮಾನದಲ್ಲಿ, ಅಂದ್ರೆ 1200 ವರ್ಷಗಳ ಹಿಂದೆ. ವಿಶೇಷ ಏನಪ್ಪ ಅಂದ್ರೆ ಇದನ್ನು ಒಬ್ಬರೇ ರಾಜ ಕಟ್ಟಿ ಮುಗಿಸಿದ್ದಲ್ಲ. ನಮ್ಮ ದಕ್ಷಿಣ ಭಾರತವನ್ನು ಆಳಿದ ಪ್ರಮುಖ ರಾಜವಂಶಗಳಾದ ಗಂಗರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರುಗಳು ಎಲ್ಲರೂ ಸೇರಿ ಈ ಕಲ್ಲಿನ ದೇವಸ್ಥಾನವನ್ನ ತಮ್ಮದೇ ಆದ ಮೆರುಗು ಕೊಟ್ಟಿದ್ದಾರೆ. ಈ ದೇವಾಲಯದಲ್ಲಿ ಶಿವನ ಜೀವನದ 3 ಹಂತಗಳನ್ನು 3 ಗುಡಿಗಳ ರೂಪದಲ್ಲಿ ತೋರಿಸಲಾಗಿದೆ. ಮೊದಲನೇದು ಅರುಣಾಚಲೇಶ್ವರ, ಇದು ಜೀವನ ಬಾಲ್ಯದ ರೂಪವನ್ನ ತೋರಿಸುತ್ತೆ. ಎರಡನೇದು ಉಮಾಮಹೇಶ್ವರ, ಶಿವ ಪಾರ್ವತಿಯರ ಕಲ್ಯಾಣದ ರೂಪ. ಇಲ್ಲಿರೋ ಕಪ್ಪು ಕಲ್ಲಿನ ಕಲ್ಯಾಣ ಮಂಟಪ ಕೆತ್ತನೆ ನೋಡಿದ್ರೆ ನಿಜಕ್ಕೂ ಶಬಾಷ್ ಅನ್ಸುತ್ತೆ. ಮೂರನೇದು ಭೋಗನಂದೀಶ್ವರ, ಇದು ಶಿವನ ತಪಸ್ಸಿನ ಸ್ವರೂಪ. ಇಲ್ಲಿ ಮತ್ತೊಂದು ವಿಶೇಷ ಏನು ಅಂದ್ರೆ ದೇವಸ್ಥಾನದ ಆವರಣ ದಾಟಿ ಮುಂದೆ ಹೋದ್ರೆ ಅಲ್ಲೊಂದು ಬೃಹತ್ ಮೆಟ್ಟಲುಗಳ ಕಲ್ಯಾಣಿ ಸಿಗುತ್ತೆ. ಅದು ಹೆಸರು ಶೃಂಗಾರ ತೀರ್ಥ. ಇಲ್ಲಿ ನಿಂತು ಫೋಟೋ ತೆಗೆದುಕೊಂಡ್ರೆ ಟೈಮೇ ಹೋಗೋದು ಗೊತ್ತಾಗಲ್ಲ. ನೋಡಿ, ಆಲಯದ ಸುತ್ತಲೂ ಎಷ್ಟು ವಿಶಾಲವಾದಂಥ ಪ್ರದೇಶ. ಈಗ ಗಿಡ ಮರಗಳು, ಆಟದ ಮೈದಾನ ಇದೆ. ಹಿಂದೆ ಇಲ್ಲಿ ಕೆಲವೊಂದು ಕ್ರೀಡೆಗಳಿಗಾಗಿ ಕುಸ್ತಿಪಟುಗಳ ಕಾಳಗ ಅದ್ಭುತವಾಗಿದೆ. ಹೌದು, ತುಂಬಾ ಶಕ್ತಿಶಾಲಿ. ಆನೆಗಳ ಕಾಳಗ ಅದ್ಭುತವಾಗಿದೆ. ವೇಷಭೂಷಣ ಸ್ಪರ್ಧೆಗಳನ್ನ ನಡೆಸ್ತೀವಿ ಶಾಲೆಗಳಲ್ಲಿ. ನೋಡಿ, ಮಹಾತ್ಮ ಗಾಂಧಿ. ಭೋಗನಂದೀಶ್ವರ ಆಲಯದ ಒಳಗಡೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಕಟ್ಟಡನ ನೋಡಿದ್ರೇ ತಿಳಿಯುತ್ತೆ, ತುಂಬ ಹಳೆಯಾದಂಥ ಪ್ರಾಚೀನವಾಗಿರ್ತಕ್ಕಂಥ ಆಲಯ ಇದಾಗಿದೆ. ಎಷ್ಟು ಕಂಬಗಳಿದೆ ನೋಡಿ, ಪ್ರತಿಯೊಂದು ಕಂಬಕ್ಕೂ ಕೆತ್ತನೆಯನ್ನು ಮಾಡಿದ್ದಾರೆ. ನೋಡಿ, ಇದು ಪ್ರಾಚೀನ ಕಾಲದಲ್ಲಿ ರಂಗಮಂಟಪ ಅಂತ ಕರೀತಾರೆ. ನೋಡಿ, ಇಲ್ಲಿ ಮೇಲ್ಗಡೆ ಮಳೆ ಬಂದರೆ ನೆನೆದೇ ಇರಲಿ ಕಲಾವಿದರಿಗೆ ಅಂತ ಅಲ್ಲಿ ಸ್ಟೇಜ್ ಇದೆ. ಹಾಗಾಗಿ ಆ ಸ್ಟೇಜ್ ಮೇಲೆ ನೃತ್ಯ, ಸಂಗೀತ, ಗಾಯನ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿರ್ತಾರೆ. ಹಾಗೆ ರಾಜರು ಬಂದು ಇಲ್ಲಿ ಕೂರುವಂಥದ್ದು, ಅವ್ರಿಗೂ ಸಹ ಮೇಲೆ ಮಳೆ ಬಂದರೆ ಏನು ಆಗದೇ ಇರಲಿ ಅಂತ. ಹಾಗೆ ಇಲ್ಲಿ ಸುತ್ತಲೂ ಪ್ರಜೆಗಳು ನೋಡಿ, ಇಲ್ಲಿ ಸ್ತಂಭಗಳಿಂದ ಮಾಡಿರ್ತಕ್ಕಂಥ ಪ್ರಾಂಗಣ ಅಂತ ಕರಿಬೋದು ನಾವು ಇದನ್ನು. ಸುತ್ತಲೂ ಬಂದು ಕೂರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನೂ ಹೆಚ್ಚು ಜನ ಬಂದಾಗ ಕೆಳಗಡೆ ಎಲ್ಲನೂ ಕೂರ್ಬೋದು. ನೋಡಿ, ಇಲ್ಲಿ ನಿಶಬ್ದತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ನಿಶಬ್ದವಾಗಿ ಕಾಣ್ತಾ ಇದೆ. ಇಲ್ಲಿ ಕಟ್ಟಿರುವಂಥದ್ದೇ ಆ ಒಂದು ಉದ್ದೇಶಕ್ಕಾಗಿ, ಒಂದು ಆಧ್ಯಾತ್ಮಿಕ, ಒಂದು ಸಂಗೀತ, ಮನಸ್ಸು ಪ್ರಶಾಂತವಾಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಂಗಣವನ್ನು ನಿರ್ಮಾಣ ಮಾಡಿರ್ತಾರೆ. ಶಿಲೆಯ ಮೌನದಲ್ಲಿ ಯುಗಗಳ ಮಾತಿದೆ. ಚೋಳ ಗಂಗರ ಕಲೆ ಇಲ್ಲಿ ಒಂದಾಗಿದೆ. ಕಲ್ಯಾಣಿಯ ಜಲದಲ್ಲಿ ಪ್ರತಿಬಿಂಬ ಶಾಂತಿಯ ಭೋಗನಂದೀಶ್ವರ ನೀಡು ಅಭಯ. ಭೋಗನಂದೀಶ್ವರ ಶುಭಕಾಯ.
ನಿಮಗೂ ಇತಿಹಾಸ ಮತ್ತು ಹಳೆಯ ವಾಸ್ತುಶಿಲ್ಪ ಇಷ್ಟ ಆದರೆ ವೀಕೆಂಡ್ನಲ್ಲಿ ಮಿಸ್ ಮಾಡದೆ ಭೋಗನಂದೀಶ್ವರ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.